ದಿನಾಂಕ 27/9/2025ಗೆ ಉಡುಪಿ ಕೊಡವೂರು ಏರಿಯಾದಲ್ಲಿ AKMS ಬಸ್ ಓನರ್ ಸೈಫುದ್ದೀನ್ ಎಂಬುವರದು ಮರ್ಡರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವೂ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 28ನೇ ತಾರೀಕು ಸೆಪ್ಟೆಂಬರು 3 ಜನ ಆರೋಪಿಗಳು ಘಟನಾ ಸ್ಥಳದಲ್ಲಿ ಸೈಫುದ್ದೀನ್ ಅವರನ್ನು ಕೊಚ್ಚಿ ಮರ್ಡರ್ ಮಾಡಿರುವಂತಹ 3 ಜನ ಮೊಹಮ್ಮದ್ ಫೈಜಲ್ ಖಾನ್, ಮೊಹಮ್ಮದ್ ಶರೀಫ್ ಹಾಗೂ ಅಬ್ದುಲ್ ಶುಕೂರ್ 3 ಜನ ಅರೆಸ್ಟ್ ಆಗ್ತದೆ. ಅದ ನಂತರ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ರಿದಾ ಶಬಾನ ಎಂಬವರು ಅರೆಸ್ಟ್ ಆಗ್ತಾರೆ 4 ಅಕ್ಟೋಬರಿಗೆ. ತದನಂತರ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಮೊಹಮ್ಮದ್ ಸಿಯಾನ್ ಎಂಬವರು ಅರೆಸ್ಟ್ ಆಗ್ತಾರೆ 15 ಡಿಸೆಂಬರಿಗೆ ಆಗಿರುವಂಥದ್ದು. ಈ ಪ್ರಕರಣವನ್ನು ಮತ್ತೆ ತನಿಖೆ ಮಾಡಿದಾಗ ಇದರಲ್ಲಿ ಒಬ್ಬ ಪ್ರಮುಖ ಆರೋಪಿ ಫಾರಿನ್ ಕಂಟ್ರಿಯಲ್ಲಿ ಹೋಗಿ ತಲೆ ಮರೆಸ್ಕೊಂಡಿದ್ದಾರೆ ಅಂತ ವಿಷಯನೂ ನಮಗೆ ಈ ಪ್ರಕರಣದಲ್ಲಿ ಗೊತ್ತಾಗಿದೆ. ನಾವು ಇವರದೆಲ್ಲ ಕ್ರಿಮಿನಲ್ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ ಆರೋಪಿಗಳು ಯಾರಿದ್ದಾರೆ ಅವರಿಗೆ 2ಕ್ಕಿಂತ ಜಾಸ್ತಿ ಕೇಸ್ಗಳು ಕಳೆದ 10 ವರ್ಷದಲ್ಲಿ ಇದೆ ಅಂತ ಗೊತ್ತಾಗಿದೆ. ಅದು ಘೋರ ಅಪರಾಧಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಇರುವಂಥ ಆರೋಪಿಗಳೆಲ್ಲರ ಮೇಲೆ ಸೆಕ್ಷನ್ 3 ಆಫ್ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ KCOCA ಆ್ಯಕ್ಟನ್ನು ನಾವು ಇನ್ವೋಕ್ ಮಾಡಲಾಗಿದೆ. ಈಗಾಗಲೇ ಈ ತನಿಖೆಯನ್ನು ಮೈಸೂರು ಕೋಕಾ ಸ್ಪೆಷಲ್ ಕೋರ್ಟಿಗೆ ಟ್ರಾನ್ಸ್ಫರ್ ಆಗಿದೆ. ತನಿಖೆಯನ್ನು 90 ದಿನದಿಂದ 180 ದಿನ ಇನ್ವೆಸ್ಟಿಗೇಷನ್ಗೆ ಎಕ್ಸ್ಟೆನ್ಷನ್ ಅಪ್ರೂವಲ್ ಆಗಿದೆ. ಈ ಪ್ರಕರಣವನ್ನು ಇನ್ನು ಮುಂದೆ DYSP ಉಡುಪಿ ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರಿಯಲಾಗ್ತದೆ. ಈ ಕಕೋಕಾ ಆ್ಯಕ್ಟ್ದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಒಂದು ಅದು ನಾನ್ ಬೇಲಬಲ್ ಇದೆ. ಎರಡನೇದು ಇದರಲ್ಲಿ ಆರೋಪಿಗಳದ್ದು ಕ್ರೈಮ್ ಯೂಸ್ ಮಾಡಿ ಅವರು ಮಾಡಿರುವಂತಹ ಪ್ರಾಪರ್ಟೀಸನ್ನು ಮುಟ್ಟುಗೋಲು ಮಾಡೋಕ್ಕೆ ಪೊಲೀಸರಿಗೆ ಅವಕಾಶ ಇದೆ. ಇವೆಲ್ಲ ನಾವು ಈ ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇದು ಒಂದು ಎಲ್ಲ ಕ್ರಿಮಿನಲ್ ಚಟುವಟಿಕೆಯಲ್ಲಿರುವಂಥ ಎಲ್ಲರಿಗೂ ಇದೊಂದು ಎಚ್ಚರಿಕೆ ಆಗಲಿ. ಯಾಕೆಂತ ಹೇಳಿದರೆ 2ಕ್ಕಿಂತ ಜಾಸ್ತಿ ಪ್ರಕರಣಗಳಲ್ಲಿ ನೀವು ಭಾಗವಹಿಸಿದರೆ ಕಕೋಕಾ ಆ್ಯಕ್ಟ್ ನಿಮ್ಮ ಮೇಲೆ ಅಳವಡಿಸಿದರೆ ನಿಮಗೆ ಸುಮಾರು ವರ್ಷ ಬೇಲ್ ಸಿಗದೇ ಇರುವಂಥ ಪರಿಸ್ಥಿತಿನೂ ಆಗ್ಬೋದು. ಮತ್ತು ಆ ಆ್ಯಕ್ಟಲ್ಲಿ ತುಂಬ ಸ್ಟ್ರಿಂಜೆಂಟ್ ಕಂಡೀಷನ್ಸ್ ಇರೋದ್ರಿಂದ ನೀವು ಏನು ಕ್ರೈಮ್ಸ್ ಮಾಡಿಕೊಂಡು ಏನು ದುಡಿಮೆ ಮಾಡಿದ್ದೀರಿ ಅದನ್ನು ಅಟ್ಯಾಚ್ ಮಾಡಿ ಅದನ್ನು ಸರ್ಕಾರಕ್ಕೆ ಕಟ್ಟುವಂಥ ವ್ಯವಸ್ಥೆನೂ ಈ ಆ್ಯಕ್ಟ್ ಅಡಿಯಲ್ಲಿ ಇದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾರು ತಲೆಮರೆಸ್ಕೊಂಡಿರುವಂಥ ಆರೋಪಿ ಇದ್ದಾರೆ ಫಾರಿನಲ್ಲಿ ಅವರ ಮೇಲೆ ಮತ್ತೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ. ಮತ್ತು ಕಕೋಕಾ ಆ್ಯಕ್ಟ್ ಅಡಿಯಲ್ಲಿ ಇತರ ಕ್ರಮಗಳು ಅವರ ಮೇಲೆ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದಗಳು.